ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ ನೋಡಿ, ಇವತ್ತಿನ ವಿಡಿಯೋದಲ್ಲಿ ಸ್ಲೀವ್ನು ಸಿಂಪಲ್ ಡಿಸೈನ್ ಒಂದನ್ನು ನಿಮಗೆ ಕಟಿಂಗ್ ಹಾಗೂ ಸ್ಟಿಚಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ದಯವಿಟ್ಟು ನೋಡಿ, ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ ನೋಡಿ, ಇದು ತೋಳಿನ ಲೂಸ್ ಬಂದು 7 ಇಂಚಿದೆ, ಹಾಗೆ ಫಿಟ್ಟಿಂಗ್ ಬಂದು 5.5 ಇಂಚಿದೆ. 5.25 ಇಂಚು ಅಂದರೆ 10.5 ಆಗುತ್ತೆ. ನೋಡಿ 1.5 ಇಂಚನ್ನು ನಾನು ಮಾರ್ಜಿನಾಗಿ ಬಿಟ್ಟಿದ್ದೀನಿ. ಸ್ಲೀವ್ನ ಉದ್ದ ಬಂದು ಸ್ನೇಹಿತರೆ 9 ಇಂಚಿದೆ. ನೋಡಿ ಇದಕ್ಕೆ ಡಿಸೈನ್ ಮಾಡಲಿಕ್ಕೆ ನೋಡಿ ನಾವು ಸೆಂಟ್ರಲ್ಲಿ 1.5 ಇಂಚಿ ಒಂದು ಲೈನನ್ನು ಹಾಕೋತಾ ಇದ್ದೀನಿ. ನೋಡಿ ಇಲ್ಲಿಗೆ ಫೋಲ್ಡ್ ಮಾಡ್ಕೊಂಡು 1.5 ಇಂಚು ಒಂದು ಲೈನನ್ನು ಹಾಕೋಬೇಕು. ಈ ಥರ ನೋಡಿ, ಆ ಕಡೆ 1.5 ಇಂಚು, ಈ ಕಡೆ 1.5 ಇಂಚು, ಎರಡೂ ಕಡೆನೂ ಅದು ಮಾರ್ಕ್ ಆಗುತ್ತೆ. ನೋಡಿ ಸೆಂಟ್ರ್ ಪಾಯಿಂಟಿಂದ 1.5 ಇಂಚು. ಹಾಗೆ ಸ್ನೇಹಿತರೆ ನೋಡಿ 1.5 ಹಾಗೆ 1.5 ಇಂಚಿಗೆ ಒಂದೊಂದು ಮಾರ್ಕನ್ನು ಮಾಡ್ಕೊಳ್ಳೋಣ. ಇವಾಗ ನೋಡಿ ಅದು ಮಾರ್ಜಿನ್ ಬಿಟ್ಟು ನಾನು ಮಾಡ್ಕೊತಾ ಇದ್ದೀನಿ. ನೋಡಿ ಇದು ಕೂಡ 1.5 ಇಂಚ್ ಲಾಸ್ಟಿಗೆ ಉಳಿಯುತ್ತೆ. ಈ 1.5 ಇಂಚ್ ಪಾಯಿಂಟ್ ಏನು ಹಾಕೊಂಡಿವಲ್ಲ ಸ್ನೇಹಿತರೆ, ನೋಡಿ ಇದಕ್ಕೆ ಒಂದು ಬಾಕ್ಸ್ ಟೈಪು ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಅಷ್ಟಕ್ಕೂ ನೋಡಿ ಈ ಥರ ಬಾಕ್ಸ್ ಟೈಪು ಮಾರ್ಕ್ ಮಾಡ್ಕೋಬೇಕು ಸ್ನೇಹಿತರೆ. ನೋಡಿ ಈ ಥರ ಬಾಕ್ಸ್ ಟೈಪ್ ಮಾರ್ಕ್ ಮಾಡ್ಕೊಂಡ ನಂತರ ಸ್ನೇಹಿತರೆ ನೋಡಿ ಇದನ್ನ ಕಟ್ ಮಾಡೋಣ. ಇವಾಗ ಮಾರ್ಕ್ ಮಾಡ್ಕೊಂಡಿವಲ್ಲ ನೋಡಿ, ಇಲ್ಲಿಗೆ ಇದನ್ನು ಕಟ್ ಮಾಡಬೇಕು. ಆ ಲೈನ್ವರೆಗೂ ಕಟ್ ಮಾಡ್ಬೇಕು. ನೋಡಿ 1.5 ಇಂಚ್ ಏನು ಅಡ್ಡ ಲೈನ್ ಹಾಕಿವಲ್ಲ ಅಲ್ಲಿವರೆಗೂ ಇದನ್ನು ಕಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ನೋಡಿ ಎರಡೂ ಸೈಡ್ ಕೂಡ ಕಟ್ ಆಗುತ್ತೆ. ಅದು ನಾನು ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ ಸ್ಲೀವನ್ನು. ನೋಡಿ ಇವಾಗ ಅಗಲ ಮಾಡ್ತೀನಿ. ಇದು ಸೆಂಟ್ರಿಗೆ ಕಟ್ ಮಾಡ್ಕೊಳ್ಳೋಣ. ಒಂದು ನೋಡಿ ಸೆಂಟ್ರಿಗೆ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಇವಾಗ ನೋಡಿ 1.5 ಇಂಚು ಒಂದು ಬಾಕ್ಸ್ ಟೈಪ್ ನಮಗೆ ಮಾರ್ಕಿಂಗ್ ಆಗಿದೆ. ಹಾಗೆ ಕಟಿಂಗ್ ಕೂಡ ಮಾಡ್ಕೊಂಡಿದ್ದೀವಿ. ನೋಡಿ ಈ ಥರ ಅದನ್ನು ಫೋಲ್ಡಿಂಗ್ ಮಾಡ್ಕೊಳ್ಳೋಣ. ನೋಡಿ ಅಷ್ಟೂ ನೋಡಿ ಫೋಲ್ಡಿಂಗ್ ಮಾಡಿಕೊಂಡು ಆ ಲೈನಿಗೆ ನಾವು ಒಂದು ಸ್ಟಿಚ್ಚನ್ನು ಬಿಟ್ಕೋಬೇಕಾಗುತ್ತೆ. ನೋಡಿ ನೋಡಿ ಈ ಥರ ಫೋಲ್ಡಿಂಗ್ ಮಾಡ್ಕೊಂಡು ಲೈನಿಂಗ್ ಅದು ಒಂದು ಲೈನಿಗೆ ನಾವು ಒಂದು ಸ್ಟಿಚ್ಚನ್ನು ಬಿಡಬೇಕಾಗುತ್ತೆ. ಸ್ನೇಹಿತರೆ ನಾನು ಇದನ್ನು 1.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಿಮಗೆ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಡಿಸೈನ್ ಬೇಕಂದರೆ ನೀವು ಜಾಸ್ತಿ ಮಾಡ್ಕೋಬೋದು. ನಾನು 1.5 ಬಾಕ್ಸನ್ನು ಮಾರ್ಕ್ ಮಾಡ್ಕೊಂಡಿದ್ದೆ. ನೋಡಿ ಇದಕ್ಕೂ ಅದೇ ಥರನೇ ಸೇಮು ಫೋಲ್ಡಿಂಗ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ನೋಡಿ ಸ್ನೇಹಿತರೆ, ಎರಡಕ್ಕೂ ನಾವು ಫೋಲ್ಡಿಂಗ್ ಮಾಡ್ಕೊಂಡು ಈ ಥರ ಡಿಸೈನ್ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನೋಡಿ ಬೇರೆ ಕಲರ್ದು ಬಟ್ಟೆ ತಗೋಬೇಕು, ಅಥವಾ ಸಾರಿದಾದರೆ ನಿಮಗೆ ನೋಡಿ ಬಾರ್ಡ್ರನ್ನ ಯೂಸ್ ಮಾಡ್ಬೋದು. ಇದರಲ್ಲಿ ಬಾರ್ಡ್ರ್ ಇತ್ತಪ್ಪ ಅಂದರೆ ಬಾರ್ಡ್ರ್ ಕಟ್ ಮಾಡ್ಕೊಂಡು ಇದನ್ನು ಬಾರ್ಡ್ರಲ್ಲಿ ಈ ಥರ ಡಿಸೈನನ್ನು ಮಾಡ್ಕೋಬೋದಾಗುತ್ತೆ. ನೋಡಿ ಇದನ್ನು ಸ್ಟ್ರೈಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ನೋಡಿ ನಮಗೆ ಚೌಕ ರೆಡಿ ಬರ್ಬೇಕು. ನೋಡಿ ಇವೆರಡನ್ನೂ ಇಟ್ಟಾಗ ನಮಗೆ ಚೌಕ ರೆಡಿ ಬರಬೇಕಾಗುತ್ತೆ. ನೋಡಿ ನಾವು ಒಂದು ಸ್ಟಿಚ್ ಬಿಟ್ಟಿದ್ವಿ ಆಲ್ರೆಡಿ 1.5 ಇಂಚಿಗೆ. ಅದ್ರ ಮೇಲೆ ಇದನ್ನಿಟ್ಟು ಕೆಳಗಡೆ ಅದನ್ನಿಟ್ಟು ಸ್ಟಿಚ್ ಬಿಟ್ಕೊಳ್ಳೋಣ ಸ್ನೇಹಿತರೆ. ನೋಡಿ ಆ ಕೂಳೆ ಎಲ್ಲ ಬಟ್ಟೆದು ಹೋಗುತ್ತೆ, ಒಳಗಡೆ ಹೋಗುತ್ತೆ. ಏನಕ್ಕಂತ ತೋರಿಸ್ತೀನಿ ನಾನು ನಿಮಗೆ ಸ್ನೇಹಿತರೆ. ನೋಡಿ ಅದು ಲೈನಿಂಗಲ್ಲಿ ಒಳಗಡೆ ಹೋಗಿಬಿಡುತ್ತೆ. ನೋಡಿ ಈ ಥರ ನಮಗೆ ಬಾಕ್ಸ್ ಟೈಪು ಕಾಣಬೇಕಾಗುತ್ತೆ. ನೋಡಿ ಲಾಸ್ಟಿಗೆ ಎಂಡಿಗೆ ನೋಡಿ ಈ ಥರ ಬಾಕ್ಸ್ ನಮಗೆ ರೆಡಿ. ನೋಡಿ ನಮಗೆ ಬಾಕ್ಸ್ ಟೈಪ್ ಕಾಣಬೇಕು. ಎರಡೂ ಪೀಸ್ ಕೂಡ ಈಕ್ವಲ್ ಆಗಿ ನಾವು ಸ್ಟಿಚ್ ಮಾಡಬೇಕಾಗುತ್ತೆ ಸೇರಿಸಿ. ನೋಡಿ ಇದನ್ನು ಅಷ್ಟೇ. ನೋಡಿ 1.5 ಇಂಚಿಗೆ ನಾವೇನು ಫೋಲ್ಡ್ ಮಾಡ್ಕೊಂಡಿವಲ್ಲ ಅಲ್ಲಿಗೆ ಈ ಸ್ಟಿಚ್ಚನ್ನು ಬಿಡಬೇಕಾಗುತ್ತೆ. ನೋಡಿ ಕೆಳಗಡೆ ಆ ಬಟ್ಟೆ ಇಟ್ಕೊಂಡು ಡಿಸೈನ್ದು ಬಾರ್ಡ್ರ್ ಆದರೆ ಬಾರ್ಡ್ರನ್ನ ಇಟ್ಕೊಂಡು ಡಿಸೈನ್ ಮಾಡ್ಕೋಬೋದು. ನೋಡಿ ಸ್ನೇಹಿತರೆ ನೀವು ಸ್ನೇಹಿತರೆ ಇದನ್ನು ನಾವೆಲ್ಲ ಮೇನ್ ಫ್ಯಾಬ್ರಿಕಲ್ಲಿ ಮಾಡ್ತಾಯಿದ್ದೀವಿ. ಇದಕ್ಕೆ ನಂತರ ನಾವು ಇದಕ್ಕೆ ಲೈನಿಂಗ್ ಅಟ್ಯಾಚ್ ಮಾಡೋಣ ಸ್ನೇಹಿತರೆ. ನೋಡಿ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೊಡ್ರಿ. ಬೇಡ ಅಂದರೆ ಒಳಗಡೆ ಇರುತ್ತೆ, ಏನು ತೊಂದರೆ ಇಲ್ಲ. ಅದು ಲೈನಿಂಗ್ ಒಳಗಡೆ ಆಗುತ್ತೆ. ನೋಡಿ ನಾನು 1 ಇಂಚ್ ಬಿಟ್ಟು ಕಟ್ ಮಾಡ್ತಾಯಿದ್ದೀನಿ ಉಳಿದದ್ದು. ನೋಡಿ ಈ ಥರ ರೆಡಿ ಆಯಿತು. ಇವಾಗ ಇದಕ್ಕೆ ಲೈನಿಂಗ್ ಅಟ್ಯಾಚ್ ಮಾಡೋಣ ಸ್ನೇಹಿತರೆ. ನೋಡಿ ಇದಕ್ಕೆ ಲೈನಿಂಗ್ ಅಟ್ಯಾಚ್ ಮಾಡೋಣ ಸ್ನೇಹಿತರೆ. ನೋಡಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬ್ಲೌಸ್ ಕಟಿಂಗ್ ಎಲ್ಲ ಥರದ ವೀಡಿಯೋಸು ನನ್ನ ಚಾನಲಲ್ಲಿದೆ. ದಯವಿಟ್ಟು ಇಂಟ್ರೆಸ್ಟ್ ಇದ್ದವರು ನೋಡಿ.
ಸ್ನೇಹಿತರೆ ನೋಡಿ ಈ ಥರ ಲೈನಿಂಗನ್ನು ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಇವಾಗ ಎಂಡಿಗೆ ಒಂದು ಸ್ಟಿಚ್ ಬಿಡೋಣ ಸ್ಲೀವಿಗೆ. ಸ್ನೇಹಿತರೆ ನೋಡಿ ಇವಾಗ ಕಟ್ ಮಾಡ್ಕೊಳ್ಳೋಣ. ನಾವು ಸ್ಲೀವ್ ಅಳತೆಗೆ ಲೈನಿಂಗನ್ನು ಕಟ್ ಮಾಡಿ ತೆಗೆದುಬಿಡೋಣ ಎಕ್ಸ್ಟ್ರಾ ಇರೋದನ್ನು. ನೋಡಿ ಸ್ನೇಹಿತರೆ ಈ ಥರ ಆಯಿತು. ಇವಾಗ ಇದಕ್ಕೆ ಒಂದು ಚಿಕ್ಕದಾಗಿ ಲೇಸ್ ಹಚ್ತಾ ಇದ್ದೀನಿ. ಚಿಕ್ಕದು ಅಥವಾ ದೊಡ್ಡದು ನಿಮಗೆ ಯಾವುದು ಇಷ್ಟನೋ ಅದನ್ನು ಹಚ್ಬೋದು. ಇದಕ್ಕೆ ನೋಡಿ ಯಾವ್ದು ಚೆನ್ನಾಗಿ ಕಾಣುತ್ತೋ ಅದನ್ನು ಲೇಸನ್ನು ಅಟ್ಯಾಚ್ ಮಾಡ್ಬೋದು. ಸ್ನೇಹಿತರೆ ನೋಡಿ ಇದು ಸಾದಾ ಬ್ಲೌಸ್ಗೆ ಕೂಡ ಈ ಡಿಸೈನನ್ನು ನಾವು ಮಾಡ್ಬೋದು. ಸೀರೆ ಬ್ಲೌಸ್ಗೆ ಕೂಡ ಮಾಡ್ಬೋದು. ಏನಂದರೆ ಸೀರೆ ಬಾರ್ಡರ್ ಇರುತ್ತಲ್ಲ ಆ ಬಾರ್ಡರ್ನ ಯೂಸ್ ಮಾಡ್ಬೋದು ಈ ಸೆಂಟ್ರ್ ಪ್ಲೇಸಲ್ಲಿ. ತುಂಬ ಚೆನ್ನಾಗಿರುತ್ತೆ, ಯುನೀಕ್ ಆಗಿರುತ್ತೆ ನೋಡಿ. ಹಾಗೆ ಸ್ನೇಹಿತರೆ ನೋಡಿ ಬಾರ್ಡ್ರಿಗೆ ಇದನ್ನು ಬಾರ್ಡ್ರಿಗೆ ಕೂಡ ಅಟ್ಯಾಚ್ ಮಾಡ್ತಿದ್ದೀನಿ. ಲೇಸನ್ನು ಹಚ್ತಾ ಇದ್ದೀನಿ. ಸ್ನೇಹಿತರೆ ನೋಡಿ ಈ ಥರ ರೆಡಿ ಆಯಿತು. ಡಿಸೈನ್ ನೋಡಿ ಎಷ್ಟು ಲುಕ್ ಹಾಕಂತಿದೆ ಪ್ರೀಮಿಯಮ್ ಆಗಿ. ಇದಕ್ಕೆ ನೋಡಿ ಸ್ನೇಹಿತರೆ ಆ ಚೌಕದಲ್ಲಿ ನಾವು ಸಣ್ಣ ಮುತ್ತನ್ನು ಹಚ್ಚಬೇಕು ನೋಡಿ. ಈ ಥರ ನೋಡಿ ಗುಂಡನ್ನು ಆ ಪಾಯಿಂಟಿಗೆ ಹಚ್ಚಬೇಕಾಗುತ್ತೆ ನೋಡಿ. ನಾನು ನಿಮಗೆ 2 ಹಚ್ಚಿ ತೋರಿಸ್ತೀನಿ. ಸ್ನೇಹಿತರೆ ನೋಡಿ 2 ಸೇರಿರುತ್ತಲ್ಲ ಆ ಪಾಯಿಂಟಲ್ಲಿ ನೋಡಿ ಮೇನ್ ಫ್ಯಾಬ್ರಿಕ್ಕಿಗೆ ಹಚ್ಚಬೇಕಾಗುತ್ತೆ. ಇದನ್ನ ಸೆಂಟ್ರಿಗೆ ಕಾಣಂಗೆ ನೀಟಾಗಿ ನೋಡಿ ಈ ಥರ. ಇದು ಸಣ್ಣದಿದೆ ಸ್ನೇಹಿತರೆ ನನ್ನ ಹತ್ರ, ನೀವು ದೊಡ್ಡದು ಬೇಕಾದರೂ ಹಚ್ಬೋದು. ನೋಡಿ ಇದು ಸಿಂಪಲಾಗಿ ಕಾಣಲಿ ಅಂತೇಳಿ ನಾನು ಸಣ್ಣದು ಹಚ್ತಾ ಇದ್ದೀನಿ. ನೋಡಿ ಈ ಥರ ಕಂಟಿನ್ಯೂ ಅಷ್ಟಕ್ಕೂ ಹಚ್ಚಿಬಿಡಿ. ಆ ಥರ ಅಷ್ಟಕ್ಕೂ ಅದೇ ಥರ ಸೇಮ್ ಹಚ್ತೀನಿ ನೋಡಿ. ಅಷ್ಟಕ್ಕೂ ಹಚ್ಚಿದ್ದೀನಿ. ಇವಾಗ ಈ ಥರ ಕಾಣುತ್ತೆ ನೋಡಿ ಸ್ನೇಹಿತರೆ ಸ್ಲೀವು. ಡಿಸೈನ್ ಹೆಂಗಿದೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ ನನ್ನ ವಿಡಿಯೋಕ್ಕೆ. ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ. ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್.